ಗಾಯಕ್ವಾಡ್ ಮಹಾರಾಜರವರು ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಗೆ ಓದ್ಲಿಕ್ಕೆ ಕಳಿಸ್ತಾರೆ ಬಂಧುಗಳೇ. ಅದಾದ ನಂತರ 1919 ಇಸ್ವಿಯಲ್ಲಿ ಇವತ್ತು ಶಾಹುಜಿ ಮಹಾರಾಜರವರು ಪುನಃ ಮತ್ತೆ ಲಂಡನ್ಗೆ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸ್ಪಾನ್ಸರ್ ಮಾಡಿ ಕಳಿಸ್ತಾರೆ. ಎಲ್ಲರಿಗಿಂತ ಹೆಚ್ಚಾಗಿ 1920 ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಕ ನಾಯಕ್ ಅಂತ ಒಂದು ಪತ್ರಿಕೆ ಪ್ರಾರಂಭ ಮಾಡ್ತಾರೆ. ಆಗಿನ ಕಾಲದಲ್ಲಿ ಸುಮಾರು 2,500 ರೂಪಾಯಿ ದುಡ್ಡನ್ನ ಇವತ್ತು ಶಾಹುಜಿ ಮಹಾರಾಜ್ ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಹೇಳ್ತಾ ಇದೀನಿ ಮಾತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಸಂವಿಧಾನದ ರಿಸರ್ವೇಶನ್ ಕೊಟ್ಟಿದಾರಲ್ಲ, ಮೊಳ್ಳೆ ಸಾಹೇಬ್ ಇರಲಿದ್ರೆ ಅವರಿಗೆಲ್ಲ ಗುರ್ತಿದೆ. 1902ನೇ ಇಸ್ವಿನಲ್ಲಿ ಶಾಹುಜಿ ಮಹಾರಾಜರು 50% ರಿಸರ್ವೇಶನ್ ಕೊಟ್ಟಿದ್ರು. ಎಷ್ಟು? ಭಾರತ ದೇಶದಲ್ಲಿ 50% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಧೀಮಂತ ರಾಜ ಯಾವ್ದೇ ಅಂದ್ರೆ ಅದು ನಮ್ಮ ಮರಾಠ ಸಮಾಜದ ರಾಜ್ಯ ಶಾಹುಜಿ ಮಹಾರಾಜ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ನಿಮಗೆ.